ಚಿಕ್ಕೋಡಿ ತಾಲೂಕಿನ ಧರ್ಮನಗರಿ ಶಮಣೇವಾಡಿಯ ಅಭಿವೃದ್ಧಿಗಾಗಿ ವಿಪ್ ಸದಸ್ಯರಾದಂತಹ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ ಅವರ ಕೊಡುಗೆ ಅಪಾರವಾಗಿದ್ದು, ಈ ಹೊತ್ತು ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ಅನುದಾನದಲ್ಲಿ ಶಮಣೇವಾಡಿ ಬಸ್ ನಿಲ್ದಾಣದಿಂದ ಶಾಂತಿನಗರ ಸರ್ಕಲ್ವರೆಗೆ 1200 ಮೀಟರ್ ಹಾಗೂ ಸದಲಗ ರಸ್ತೆಯಲ್ಲಿರುವಂತಹ ರುದ್ರಭೂಮಿಯಿಂದ ಬಂಡಗರ್ ತೋಟದವರೆಗಿನ 1650 ಮೀಟರ್, ಹೀಗೆ ಒಟ್ಟು 2.850 ಕಿಲೋಮೀಟರ್ ರಸ್ತೆ ಡಾಂಬರೀಕರಣಕ್ಕಾಗಿ 1,47,00,000 ರೂಪಾಯಿ ಮಂಜೂರಾಗಿದ್ದು, ಸದಲಗ ಅರ್ಬನ್ ಬ್ಯಾಂಕಿನ ಮಾಜಿ ನಿರ್ದೇಶಕ ಉದಯ್ ಕೋತ್ ಅವರ ಹಸ್ತದಿಂದ ಜೆಸಿಬಿ ಯಂತ್ರ ಪೂಜೆಯೊಂದಿಗೆ ಚಾಲನೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಜೈ ಜಿನೇಂದ್ರ ಸಂಸ್ಥೆಯ ಅಧ್ಯಕ್ಷ ಭಾಬಣ್ಣ ಕೋತ್, ಸುರೇಶ್ ಕೋತ್, ಆರ್.ಬಿ. ಕೋತ್, ಅಶೋಕ್ ಪಾಟೀಲ್, ಪುನೀತ್ ಚೌಗಲೆ, ಸಚಿನ್ ಕೋತ್, ಬಾಬಾಸಾಹೇಬ್ ಹನಿಮನಾಳೆ ಅಮೃತ ಹಸ್ತದಿಂದ ಶ್ರೀಫಲ ಅರ್ಪಿಸಿ ರಸ್ತೆ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗಿದ್ದು, ಈ ಸಂದರ್ಭದಲ್ಲಿ ಅಜಿತ್ ಫಾರಿಸ್ ಕೋತ್, ಶಾಂತಿನಾಥ ಕೋಠೋಳೆ, ಬಾಳಾಸಾಹೇಬ್ ಶಿವಣ್ಣನವರ್ ಮತ್ತು ಸುಭಾಷ್ ಚೆರಗುಪ್ಪೆ ಸೇರಿದಂತೆ ಇತರರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚನೆ, BV5 ನ್ಯೂಸ್ ಕನ್ನಡ, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.